ಸರ್ಕಾರಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಸಂಕಷ್ಟ ತಂದಿಡುತ್ತಾ ಪಾಕ್ ಪರ ಘೋಷಣೆ ಸಮರ್ಥಿಸಿಕೊಳ್ಳಲಾಗದೆ ಕೈ ನಾಯಕರಲ್ಲೇ ಪೀಕಲಾಟ ಆರಂಭವಾಗ್ಬಿಟ್ಟಿದೆ. ಘೋಷಣೆಯನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ ಕೇಸರಿ ಪಾಳಿಯ. ಸದನದ ಒಳಗೂ ಹೊರಗೂ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಪ್ರಮುಖ ನಾಯಕರು. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಿನ್ನೆ ಪ್ರತಿಭಟನೆ ಕಾವು ಹೆಚ್ಚಾಗಿತ್ತು. ನಾಸೀರ್ ಹುಸೇನ್ ಅವರ ಮನೆ ಕಚೇರಿಯನ್ನ ಬಳ್ಳಾರಿಯಲ್ಲಿ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಆಯಿತು. ಆದರೆ ಕೈ ಕಾರ್ಯಕರ್ತರ ಘೋಷಣೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಅಂತೂ ಸದ್ಯಕ್ಕುಂಟಾಗ್ತಾ ಇದೆ. ಸದನದ ಹೊರಗೂ ಮತ್ತು ಒಳಗೂ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇತ್ತ ಎಫ್ಎಸ್ಎಲ್ ವರದಿ ಬಗ್ಗೆ ತಿಳಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾತರವಾಗಿದೆ. ಎಫ್ಎಸ್ಎಲ್ ವರದಿಗೆ ಆ ವಿಡಿಯೋವನ್ನ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಆ ವಿಡಿಯೋನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ನಿಜಾನ ಸುಳ್ಳ, ಇದರ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಸರ್ಕಾರ ಕೂಡ ಕಾತುರತೆಯಿಂದ ಕಾಯ್ತಾ ಇದೆ. ನಿನ್ನೆ ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡಲ್ಲೂ ಕೂಡ ಸಾಕಷ್ಟು ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಈ ಪಾಕ್ ಪರ ಘೋಷಣೆಯನ್ನ ಸಂಬಂಧಪಟ್ಟಂತೆ ಆಯಿತು. ಆದರೆ ಇದನ್ನ ಸಂಪೂರ್ಣವಾಗಿ ಸಮರ್ಥಿಸಿಕೊಳ್ತಾನೂ ಇಲ್ಲ ಕಾಂಗ್ರೆಸ್ನ ನಾಯಕರು. ಯಾಕಂದ್ರೆ ಇದನ್ನ ಎಫ್ಎಸ್ಎಲ್ ವರದಿಗೆ ನಾವು ಕೊಟ್ಟಿದ್ದೀವಿ, ಎಫ್ಎಸ್ಎಲ್ ವರದಿ ಬಂದ ನಂತರ ನಾವು ತೀರ್ಮಾನ ತಗೊಳ್ತೀವಿ. ಇನ್ ಕೇಸ್ ಪಾಕ್ ಪರವಾಗಿರುವಂಥ ಘೋಷಣೆ ಕೂಗಿದ್ದೆ ಆದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಮಾತ್ರ ನೀಡ್ತಾ ಇದ್ದಾರೆ. ಆದರೆ ಸದನದಲ್ಲಿ ನಿನ್ನೆ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಲ್ಲದೆ ಈ ವಿಚಾರವಾಗಿ ಬಿಜೆಪಿ ಅವರು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ರು. ಇನ್ನು ಕಾಂಗ್ರೆಸ್ನ ಸಚಿವರು ಕೂಡ ಈ ಪ್ರಶ್ನೆಯನ್ನ ಉತ್ತರ ಮಾಡೋಕ್ಕೂ ಆಗದೆ ಪೇಚಿಗೆ ಸಿಲುಕಿರುವಂಥ ಪ್ರಸಂಗ ನಡೀತು. ಆದರೆ ಕಾಂಗ್ರೆಸ್ನ ನಾಯಕರು ಕೂಡ ಸುಮ್ಮನಿರಲಿಲ್ಲ. ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ, ಪುಲ್ವಾಮಾ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ, ಇನ್ನು ಪಾರ್ಲಿಮೆಂಟ್ನಲ್ಲಿ ಆ ಸ್ಮೋಕ್ ಬಾಂಬನ್ನು ಹಾಕಲಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಬಿಜೆಪಿ ನಾಯಕರಿಗೆ ಕೇಳುವಂತಹ ಪ್ರಯತ್ನ ಮಾಡಿದ್ರು. ಕೊನೆಗೆ ಈ ವಿಚಾರದಲ್ಲಿ ರಾಜಕೀಯ ಮಾಡುವಂತಹ ಅವಶ್ಯಕತೆ ಇಲ್ಲ, ರಾಜಕೀಯ ಮಾಡಲೂಬಾರ್ದು. ಇನ್ ಕೇಸ್ ಪಾಕ್ ಪರವಾಗಿರುವಂತಹ ಘೋಷಣೆ ಕೂಗಿದ್ದು ನಿಜಾನೇ ಆದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು. ಆದರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡದೆ ಇವತ್ತೂ ಕೂಡ ಆ ಹೋರಾಟವನ್ನ ಬಿಜೆಪಿ ನಾಯಕರು ಮುಂದುವರಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದ್ರೆ ನಿನ್ನೆ ಸೆಷನ್ ಅನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಕಾರಣ ಏನು ಅಂತಂದ್ರೆ ನಿನ್ನೆ ಸೆಷನ್ನಲ್ಲಿ ಕೇವಲ ಚರ್ಚೆಯಾಗಿದ್ದು ಇದೊಂದೇ ವಿಚಾರ, ಪ್ರಸ್ತಾಪ ಆಗಿದ್ದು ಇದೊಂದೇ ವಿಚಾರ. ಅದು ವಿಧಾನ ಪರಿಷತ್ನಲ್ಲಿ ಆಗಿರಬಹುದು, ವಿಧಾನಸಭೆಯಲ್ಲಿ ಆಗಿರಬಹುದು. ಆದರೆ ಇವತ್ತು ಬಿಜೆಪಿ ನಾಯಕರ ಹೋರಾಟ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಇನ್ನು ಎಫ್ಎಸ್ಎಲ್ ವರದಿ ಮೇಲೆ ಕಾಂಗ್ರೆಸ್ನ ನಾಯಕರು ಕೂಡ ಡಿಪೆಂಡ್ ಆಗಿದ್ದಾರೆ. ಈ ವಿಚಾರವಾಗಿ ಸಿಎಂ ಕೂಡ ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೆ ಹೋಗೇ ಇಲ್ಲ. ಇನ್ನು ಡಿಸಿಎಂ ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ, ಈ ಒಂದು ಮಾತು ಅಥವಾ ಈ ಒಂದು ಘೋಷಣೆ ನಿಜಾನೇ ಆದಲ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಮಾತ್ರ ಕೊಟ್ಟರು. ನಿನ್ನೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಹೇಗಿರುತ್ತೆ ಹೋರಾಟ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಎಫ್ಎಸ್ಎಲ್ ವರದಿ ಯಾವಾಗ ಬರುತ್ತೆ? ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ, ಜನ ಕೂಡ ಕಾಯ್ತಾ ಇದ್ದಾರೆ. ಒಂದು ಅದರ ಜೊತೆಗೆ ಇವತ್ತು ಬಿಜೆಪಿಯ ಹೋರಾಟ ಹೇಗಿರುತ್ತೆ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಫ್ಎಸ್ಎಲ್ ವರದಿ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ಆ ಎಫ್ಎಸ್ಎಲ್ ವರದಿ ಯಾವಾಗ ಬರುತ್ತೆ? ಅದರ ಜೊತೆಗೆ ಇವತ್ತಿನ ಹೋರಾಟ ವಿಪಕ್ಷದ ಹೇಗಿರುತ್ತೆ? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಂಗೆ ಕೂಡ ಸಾಕಷ್ಟು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ನಡುವೆ ವಾಕ್ಸಮರ ತಾರಕಕ್ಕೇರಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಕೂಡ ಈಗ ಬಳಸ್ಕೊಂಡಿರುವಂಥದ್ದು. ಸೊ ಎಲ್ಲೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಈ ಒಂದು ವಿಚಾರದಲ್ಲಿ ಎಫ್ಎಸ್ಎಲ್ ವರದಿ ಬರಲಿ, ಯಾರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂಥ ಸ್ಪಷ್ಟವಾದ ಮಾತನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಗೃಹ ಸಚಿವ
ಪರಮೇಶ್ವರ್ ಎಲ್ಲರೂ ಕೂಡ ಹೇಳಿದ್ದಾರೆ. ಸೊ ಆದರೆ FSL ವರದಿ ಅನ್ನುವಂಥದ್ದು ನಿನ್ನೆ ಮಧ್ಯಾಹ್ನ ಬರುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗಾಗಲೇ ಸರ್ಕಾರಕ್ಕೆ FSL ವರದಿ ಬಂದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದರೆ ಅಂತಿಮವಾಗಿ FSL ವರದಿ ಬಂದ ನಂತರವಷ್ಟೇ ಸರ್ಕಾರ ಮುಂದಿನ ಹೆಜ್ಜೆ ಇಡುತ್ತೆ ಅನ್ನುವಂಥ ಮಾತುಗಳು, ಚರ್ಚೆಗಳು ಕೂಡ ಈಗ ವ್ಯಕ್ತ ಆಗ್ತಿರುವಂಥದ್ದು. ಆದರೆ FSL ವರದಿ ಸೊ ಏನಾಗಿದೆ, ಅದರಲ್ಲಿ ಯಾವ ರೀತಿ ಬಂದಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಇದೆ. ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ನಿನ್ನೆ ಕೂಡ ಸದನದ ಒಳಗಡೆ ಏನು ಕಲಾಪ ಆರಂಭ ಆಗ್ತಿದ್ದಂತೆ ಈ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಕೂಡ ಸದ್ದು ಗದ್ದಲಕ್ಕೆ ಕಾರಣ ಆಯಿತು. ಒಂದು ರೀತಿ ಕೋಲಾಹಲ ಕೂಡ ಸೃಷ್ಟಿಯಾಯಿತು. ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಪ್ರತಿಪಕ್ಷ BJP JDS ಸದಸ್ಯರು ಪರಸ್ಪರ ವಾಕ್ಸಮರವನ್ನು ನಡೆಸಿಕೊಂಡ್ರು. ಒಂದು ಹಂತದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಸೊ ಆ ಪೇಪರ್ಗಳನ್ನ ಹರಿದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು, ಧರಣಿಯನ್ನು ಮಾಡಿದ್ರು, ಸದನದಿಂದ ಹೊರಗಡೆ ಹೋಗುವಂಥ ಒಂದು ಪ್ರಯತ್ನ ಆಯಿತು. ಸೊ ಇದೆಲ್ಲದ ನಡುವೆ ಇವತ್ತು ಕೂಡ ಕಲಾಪ ಅಂದರೆ ಇವತ್ತು ಬಜೆಟ್ ಅಧಿವೇಶನಕ್ಕೆ ತೆರೆ ಬೀಳ್ತಿದೆ. ಇವತ್ತು ಕೂಡ ಅದೇ ವಿಚಾರವನ್ನು BJPಯವರು ಪ್ರಸ್ತಾಪ ಮಾಡಿ ಆಕ್ರೋಶವನ್ನು ಹೊರಹಾಕುವಂಥ ಒಂದು ಕೂಡ ಈಗ ಸ್ಪಷ್ಟವಾಗ್ತಿದೆ. ಸೊ ಆದರೆ ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರವನ್ನು ಕೊಡಬೇಕಾಗಿದೆ. ಸೊ ಈ ಸಂದರ್ಭದಲ್ಲಿ BJP ಸದಸ್ಯರು ಕೂಡ ಇದನ್ನ ಬಹಿಷ್ಕಾರ ಮಾಡಿ ಸದನದಿಂದ ಹೊರಗಡೆ ಹೋಗ್ತಾರೋ ಅಥವಾ ಸದನದಲ್ಲಿ ಧರಣಿಯನ್ನ ಮಾಡ್ತಾರೋ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಸಭಾ. ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.